ಸಾಕಷ್ಟು ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿ ಇದೆ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಅಲ್ಲಿ. ಅದರ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾತು ನಮ್ಮ ಜೊತೆ ನಮಗಿದ್ದಾರೆ, ಹುಬ್ಬಳ್ಳಿಯಿಂದ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಶೋ. ವೆರಿ ಗುಡ್ ಮಾರ್ನಿಂಗ್ ಪ್ರತಿಮಾ. ಎಸ್ ಪ್ರಶಾಂತ್, ಮೊದಲನೇ ಸುದ್ದಿಯತ್ತ ಗಮನ ಹರಿಸೋದಾದ್ರೆ ರಾಯ್ಬರೇಲಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಫಿಕ್ಸ್ ಆಗಿದೆ. ವಯನಾಡು, ರಾಯ್ಬರೇಲಿ ಎರಡೂ ಕಡೆಯಿಂದಲೂ ಕೂಡ ರಾಹುಲ್ ಸ್ಪರ್ಧೆ ಮಾಡುವಂಥದ್ದು ಫಿಕ್ಸ್ ಆಗಿದೆ. ಎರಡು ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾರೆ. ಅಮೇಥಿಯಿಂದ ಪ್ರಿಯಾಂಕಾ ಸ್ಪರ್ಧಿಸ್ತಾರೇನೋ ಅನ್ನುವಂಥ ಮಾತಿತ್ತು, ಆದರೆ ಪ್ರಿಯಾಂಕಾ ಸ್ಪರ್ಧೆ ಇಲ್ಲ. ಅಮೇಥಿಯಿಂದ KL ಶರ್ಮಾ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದಾರೆ. AICCಯಿಂದ ಅಭ್ಯರ್ಥಿಗಳ ಹೆಸರು ಅಧಿಕೃತವಾಗಿ ಘೋಷಣೆಯಾಗಿದೆ. ರಾಯ್ಬರೇಲಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ. ವಯನಾಡು, ರಾಯ್ಬರೇಲಿ ಎರಡೂ ಕಡೆಯಿಂದಲೂ ಕೂಡ ರಾಹುಲ್ ಸ್ಪರ್ಧಿಸಿದರೆ ಅಮೇಥಿ ಕ್ಷೇತ್ರದಿಂದ KL ಶರ್ಮಾ ಸ್ಪರ್ಧಿಸ್ತಾರೆ. ಅಮೇಥಿಯಲ್ಲಿ ರಾಹುಲ್ ನಿಲ್ತಾರೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಕೊನೆ ಕ್ಷಣದಲ್ಲಿ. ಆದರೆ ಅಮೇಥಿಯಿಂದ ರಾಯ್ಬರೇಲಿಯಿಂದ ರಾಹುಲ್, ಅಮೇಥಿಯಿಂದ KL ಶರ್ಮಾ ಸ್ಪರ್ಧೆ ಈಗ ಫಿಕ್ಸ್ ಆಗಿರುವಂಥದ್ದು. ಎರಡು ಕ್ಷೇತ್ರಗಳಲ್ಲಿ ರಾಹುಲ್ ಸ್ಪರ್ಧೆ ಫಿಕ್ಸ್ ಆಗಿದೆ. ಬಹಳ ಕುತೂಹಲ ಮೂಡಿಸಿದಂತಹ ಕ್ಷೇತ್ರಗಳಿದು. ಅಮೇಥಿ, ರಾಯ್ಬರೇಲಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅಂತ ಭಾರಿ ಸಸ್ಪೆನ್ಸ್ ಕಾಯ್ದಿರಿಸಲಾಗಿತ್ತು. ಕೊನೆಗೂ ಅದಕ್ಕೆ ತೆರೆ ಬಿದ್ದಿದೆ. AICCಯಿಂದ ಅಧಿಕೃತವಾಗಿ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿದೆ. ಎರಡೂ ಕ್ಷೇತ್ರಗಳಲ್ಲೂ ಕೂಡ ನಾಮಪತ್ರ ಸಲ್ಲಿಸೋದಕ್ಕೆ ಇವತ್ತು ಕೊನೆ ದಿನ. ಹೀಗಾಗಿ ಅಮೇಥಿ ಬದಲು ರಾಯ್ಬರೇಲಿಯಿಂದ ರಾಹುಲ್ ಸ್ಪರ್ಧೆ ಖಚಿತ ಆಗಿದೆ, ಅಧಿಕೃತವಾಗಿ ಘೋಷಣೆ ಮಾಡಿದೆ. ಅಮೇಥಿಯಲ್ಲಿ KL ಶರ್ಮಾಗೆ ಟಿಕೆಟ್ ಫಿಕ್ಸ್ ಆಗಿದೆ. ರಾಯ್ಬರೇಲಿ ಮತ್ತು ವಯನಾಡು ಎರಡೂ ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಸಲ್ಲಿಸುವಂಥದ್ದು. ಸ್ಮೃತಿ ಇರಾನಿ ವಿರುದ್ಧ ಹಾಗಿದ್ರೆ ಸ್ಪರ್ಧೆ ಮಾಡೋದಕ್ಕೆ ರಾಹುಲ್ ಹಿಂದೇಟ್ ಹಾಕಿ ಕೊನೆ ಕ್ಷಣದಲ್ಲಿ ಬದಲಾಯಿಸಿದ್ರ ತಮ್ಮ ನಿರ್ಧಾರವನ್ನ. ಬಹಳ ಕುತೂಹಲ ಮೂಡಿಸಿದಂತಹ ಕ್ಷೇತ್ರಗಳಿವೆ. ಜೊತೆಗೆ ಪ್ರಿಯಾಂಕಾ ಸ್ಪರ್ಧಿಸ್ತಾರೆ ಅಮೇಥಿಯಿಂದ ಅಂತ ಹೇಳಲಾಗ್ತಾ ಇತ್ತು, ಅದು ಕೂಡ ಬದಲಾವಣೆಯಾಯಿತು. KL ಶರ್ಮಾ ಅವರನ್ನ ಕಣಕ್ಕಿಳಿಸಲಾಗಿದೆ. ಎಸ್ ಪ್ರಶಾಂತ್, ರಾಯ್ಬರೇಲಿ ಮತ್ತು ಅಮೇಥಿ ಎರಡೂ ಕ್ಷೇತ್ರಗಳ ವಿಚಾರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಯಾರಾಗ್ತಾರೆ ಅನ್ನೋದು ತೀವ್ರ ಕುತೂಹಲ ಇತ್ತು. ಜೊತೆಗೆ ರಾಹುಲ್ ಸ್ಪರ್ಧೆ ಮಾಡೋದಿಲ್ಲ ಅಮೇಥಿಯಿಂದ ಅನ್ನುವಂಥದ್ದೇ ಬಹಳ ಬಲವಾಗಿ ಕೇಳಿ ಬರ್ತಾ ಇತ್ತು. ಆದರೆ ರಾಯ್ಬರೇಲಿ ವಿಚಾರಕ್ಕೆ ಬರೋದಾದ್ರೆ ಏನಾಗುತ್ತೆ ಎನ್ನುವಂತಹ ಕುತೂಹಲ ಇತ್ತು. ಕೊನೆಗೂ ಅಂತಿಮವಾಗಿ ನಿರ್ಣಯಕ್ಕೆ ಬಂದಿದ್ದಾರೆ. ಆದರೆ ಅಮೇಥಿ ಬಿಟ್ಟು ರಾಯ್ಬರೇಲಿಯಿಂದ ರಾಹುಲ್ ಸ್ಪರ್ಧಿಸ್ತಾ ಇರೋದು ನೋಡ್ತಾ ಹೋದ್ರೆ ಏನು ಒಂದು ಸೋಲಿನ ಭಯಕ್ಕೆ ರಾಹುಲ್ ಹಾಗಿದ್ರೆ ಈ ನಿರ್ಧಾರಕ್ಕೆ ಬಂದ್ರ, ಅಥವಾ ಏನ್ ಲೆಕ್ಕಾಚಾರ ಕಾಂಗ್ರೆಸ್ನದ್ದು? ಪ್ರತಿಮಾ, ಕಾಂಗ್ರೆಸ್ನಲ್ಲಿ ರಾಹುಲ್ ಮತ್ತು ಪ್ರಿಯಾಂಕಾ ಇಬ್ಬರೂ ಕೂಡ ಸ್ಪರ್ಧಿಸುವಂತೆ ಒತ್ತಡ ಇತ್ತು. ಮೊದಲಿಗೆ ಇಲ್ಲ, ರಾಹುಲ್ ಗಾಂಧಿ ಅಮೇಥಿಯಿಂದ ಸ್ಪರ್ಧಿಸಬೇಕು, ಪ್ರಿಯಾಂಕಾ ಗಾಂಧಿ ರಾಯ್ಬರೇಲಿಯಿಂದ ಸ್ಪರ್ಧಿಸಬೇಕು, ಒಂದು ಸೇಫ್ ಸೀಟ್ ಅನ್ನುವ ಕಾರಣಕ್ಕೋಸ್ಕರ. ಆದರೆ ಪ್ರಿಯಾಂಕಾ ಗಾಂಧಿ ರಾಯ್ಬರೇಲಿಯಿಂದ ಸ್ಪರ್ಧಿಸಿ ರಾಹುಲ್ ಗಾಂಧಿ ಅವರನ್ನು ಅಮೇಥಿಗೆ ಕಳಿಸಿದರೆ ನಿಶ್ಚಿತವಾಗಿ ಈಗ ನೀವು ಹೇಳದಂತೆ ಒಂದು ರೀತಿಯಾಗಿರ್ತಕ್ಕಂಥ ಮಗದೊಮ್ಮೆ ಸೋಲು ರಾಹುಲ್ ಗಾಂಧಿಯವರ ಒಂದು ಕ್ರೆಡಿಬಿಲಿಟಿ ಮತ್ತು ಪಾರ್ಟಿಯಲ್ಲಿನ ಸ್ಟ್ಯಾಂಡಿಂಗನ್ನು ಬದಲಿಸಿ ಹಾಕ್ಬೋದು ಅಂತಕ್ಕಂಥ ಆತಂಕ ಕಾಂಗ್ರೆಸ್ನಲ್ಲಿರೋದ್ರಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸದೆ ರಾಯ್ಬರೇಲಿ ಏನು ಕ್ಷೇತ್ರ ಸೋನಿಯಾ ಗಾಂಧಿ ಪ್ರತಿನಿಧಿಸ್ತಾ ಇದ್ದರು 1999ರಿಂದ ಸತತವಾಗಿ, ಆ ಕ್ಷೇತ್ರವನ್ನು ರಾಹುಲ್ ಗಾಂಧಿಗೆ ಬಿಟ್ಟುಕೊಡ್ತಕ್ಕಂಥ ಒಂದು ತೀರ್ಮಾನವನ್ನು ಗಾಂಧಿ ಕುಟುಂಬ ಮಾಡಿದೆ. ಹೀಗಾಗಿ ಅಮೇಥಿಯಲ್ಲಿ ಗಾಂಧಿ ಕುಟುಂಬದ ನಿಷ್ಠಾ ಕಿಶೋರಿಲಾಲ್ ಶರ್ಮಾ ಅವರಿಗೆ ಸ್ಮೃತಿ ಇರಾನಿ ವಿರುದ್ಧ ಟಿಕೆಟನ್ನು ನೀಡಿದೆ. ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಸ್ಪರ್ಧಿಸ್ತಾರೆ, ಪ್ರಿಯಾಂಕಾ ಗಾಂಧಿ ಬರೀ ಕ್ಯಾಂಪೇನ್ ಮಾಡ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆಯಲ್ಲಿ ಅಂತಿಮವಾಗಿ ನಿರ್ಣಯ ಆಗಿದೆ. ಪ್ರತಿಮಾ, ಮೇಲ್ನೋಟಕ್ಕೆ ಅನಿಸ್ತಾ ಇರತಕ್ಕಂಥದ್ದು ರಾಹುಲ್ ಗಾಂಧಿ 2019ರಲ್ಲಿ ಎಲ್ಲಿ ಕಳ್ಕೊಂಡಿದ್ರು ಅಲ್ಲೇ ಹುಡುಕಿದ್ರೆ, ಅಂದರೆ ಅಮೇಥಿಗೆ ಹೋಗಿ ಸ್ಪರ್ಧಿಸಿದರೆ ಮಾತ್ರ ಯುದ್ಧವನ್ನು ಇನ್ನೊಂದು ಅಂಗಳಕ್ಕೆ ಹೋಗಿ ತೆಗೆದುಕೊಂಡಂದರೆ ವಿಪಕ್ಷಗಳ ಅಂಗಳಕ್ಕೆ ತೆಗೆದುಕೊಂಡು ಹೋಗಿ ಯುದ್ಧ ಮಾಡೋದೇ ಯುದ್ಧ ರಣತಂತ್ರದ ಒಂದು ಪ್ರಮುಖವಾಗಿರ್ತಕ್ಕಂಥ ಭಾಗ. ಯಾಕಂದರೆ ಅದು ಕಾರ್ಯಕರ್ತರನ್ನು ಎನರ್ಜೈಸ್ ಮಾಡುತ್ತೆ. ಸೋಲ್ಲಿ ಗೆಲ್ಲಿ ಅದು ಮತ್ತೊಂದು ಪ್ರಶ್ನೆ. ಆದರೆ ಇಲ್ಲಪ್ಪ, ನಾವು ಹೋರಾಟದಿಂದ ಹಿಂದೆ ಸರಿಯಲ್ಲ ಅಂತಕ್ಕಂಥ ಒಂದು ಮೆಸೇಜ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪಾಸ್ ಆಗ್ತಾ ಇತ್ತು. ಉತ್ತರ ಪ್ರದೇಶದಲ್ಲಿ ಅದರ ಲಾಭ ಕೂಡ ಆಗಬಹುದಿತ್ತು. ಆದರೆ ಗಾಂಧಿ ಕುಟುಂಬ ಅಂತಿಮ ಗಳಿಗೆಯಲ್ಲಿ ಇಲ್ಲ
ಅಮೇಥಿಯಿಂದ ನಾವು ಸ್ಪರ್ಧಿಸೋದು ಬೇಡ, ಯಾಕಂದರೆ ಸ್ಮೃತಿ ಇರಾನಿ ಕಳೆದ ಬಾರಿಯೇ ಅಮೇಥಿಯಿಂದ ರಾಹುಲ್ ಗಾಂಧಿ ಅವರನ್ನು ಸೋಲಿಸಿದ್ದಾರೆ. ಮತ್ತೊಮ್ಮೆ ಸೋಲುವ ರಿಸ್ಕ್ ಯಾಕೆ ತೆಗೆದುಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ ತಾಯಿ ಬಿಟ್ಟು ಕೊಟ್ಟ ಕ್ಷೇತ್ರಕ್ಕೆ ರಾಹುಲ್ ಗಾಂಧಿ ವಾಪಸ್ ಹೋಗ್ತಾ ಇದ್ದಾರೆ, ರಾಯ್ಬರೇಲಿಗೆ. ರಾಯ್ಬರೇಲಿ ಇಂದಿರಾ ಗಾಂಧಿ ಕೂಡ ಪ್ರತಿನಿಧಿಸಿರ್ತಕ್ಕಂಥ ಕ್ಷೇತ್ರ. ಇಂದಿರಾ ಗಾಂಧಿ ರಾಯ್ಬರೇಲಿಯಲ್ಲಿ ತುರ್ತು ಪರಿಸ್ಥಿತಿಯ ನಂತರದ ಒಂದು ಚುನಾವಣೆಯನ್ನು ಸೋತಿದ್ರು. ರೈಟ್. ಆ ನಂತರ ಅಂದರೆ ರಾಜೀವ್ ಗಾಂಧಿ ಅಮೇಥಿಯನ್ನು ಸ್ಪರ್ಧಿಸ್ತಾ ಇದ್ರು. ರಾಯ್ಬರೇಲಿ ಕ್ಷೇತ್ರ ಸೋನಿಯಾ ಗಾಂಧಿ 99ರಿಂದ ಮತ್ತೆ ವಾಪಸ್ ತೆಗೆದುಕೊಂಡಿದ್ರು. ಈಗ ಆ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಹೋಗಿ ಸ್ಪರ್ಧಿಸ್ತಾ ಇರತಕ್ಕಂಥದ್ದು ಐ ಡೋಂಟ್ ನೋ ಬಟ್ ಏನು ಮೆಸೇಜ್ ಹೋಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ. ಯಾಕಂದರೆ ಒಂದು ಪೊಲಿಟಿಕಲ್ ಪಾರ್ಟಿ, ಒಂದು ರಾಷ್ಟ್ರೀಯ ಪಕ್ಷ, ಅದರ ನಾಯಕ ತನ್ನ ಕ್ಷೇತ್ರ ಎಲ್ಲಿ ಸೋತಿದ್ರೋ ಆ ಕ್ಷೇತ್ರವನ್ನು ಬಿಟ್ಟು ಪಕ್ಕದ ಕ್ಷೇತ್ರಕ್ಕೆ ಹೋಗಿ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಯಾವ ರೀತಿಯ ಸಂದೇಶವನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ವರುಣ್ ಗಾಂಧಿ ಅವರನ್ನ ಬಿಜೆಪಿ ಅಪ್ರೋಚ್ ಮಾಡಿತ್ತು, ನಿಜ ನಿಜ, ನೀವು ರಾಯ್ಬರೇಲಿಗೆ ಹೋಗಿ ಸ್ಪರ್ಧಿಸಿ ಅಂತಕ್ಕಂಥದ್ದನ್ನ. ಆದರೆ ಕೌಟುಂಬಿಕ ಪೊಲಿಟಿಕಲ್ ಫೈಟ್ನಲ್ಲಿ ನಾನು ಬೀಳಲ್ಲ ಅನ್ನೋದನ್ನು ವರುಣ್ ಗಾಂಧಿ ಸ್ಪಷ್ಟಪಡಿಸಿದರು. ಈಗ ರಾಹುಲ್ ಗಾಂಧಿ ರಾಯ್ಬರೇಲಿಯಲ್ಲಿ ಸ್ಪರ್ಧಿಸುವ ನಿರ್ಧಾರವನ್ನು ತೆಗೆದುಕೊಂಡಾಗ ಬಿಜೆಪಿಯಲ್ಲಿ ಏನು ಕ್ಯಾಂಡಿಡೇಟ್ ಮಾಡುತ್ತೆ, ಬದಲಾವಣೆ ಮಾಡುತ್ತಾ, ಯಾವುದಾದ್ರೂ ಒಬ್ಬ ಸ್ಟಾರನ್ನು ತಂದು ನಿಲ್ಲಿಸುತ್ತಾ, ಈ ಎಲ್ಲ ಚರ್ಚೆಗಳು ಮುಂದುವರಿತವೆ. ಪ್ರಶಾಂತ್ ವಿವರಿಸ್ತಾ ಇದ್ರು ಯಾವ ಕಾರಣಕ್ಕಾಗಿ ರಾಯ್ಬರೇಲಿಯಲ್ಲಿ ಪ್ರಮುಖವಾಗಿ ರಾಹುಲ್ ಅವರನ್ನ ಕಣಕ್ಕಿಳಿಸಲಾಯಿತು. ರಾಯ್ಬರೇಲಿ ಅಂತನ್ನುವುದು ಅದು ಕಾಂಗ್ರೆಸ್ನ ಭದ್ರಕೋಟೆ. ವಯನಾಡು ಮತ್ತು ರಾಯ್ಬರೇಲಿ ಎರಡೂ ಕಡೆಯಿಂದಲೂ ಕೂಡ ರಾಹುಲ್ ಕಣಕ್ಕಿಳಿಯುವಂತಹ ಅಧಿಕೃತ ಘೋಷಣೆಯನ್ನ ಎಐಸಿಸಿ ಮಾಡಿದೆ. ಅಮೇಥಿಯಿಂದಲೇ ಮತ್ತೆ ಸ್ಪರ್ಧಿಸಬಹುದು ರಾಹುಲ್ ಅಂತ ಊಹಿಸಲಾಗ್ತಾ ಇತ್ತು. ಯಾಕಂದ್ರೆ ಎಲ್ಲಿ ಸೋಲು ಕಂಡ್ರೋ ಅಲ್ಲೇ ಮತ್ತೆ ಗೆಲುವನ್ನ ಪಡೆಯುವಂತ ಪ್ರಯತ್ನಕ್ಕೆ ರಾಹುಲ್ ಮುಂದಾಗ್ತಾರೇನೋ, ಆ ಮೂಲಕ ಕಾಂಗ್ರೆಸ್ನ ಉತ್ಸಾಹವನ್ನ ಹೆಚ್ಚಿಸುವಂಥದ್ದು, ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹವನ್ನ ಮೂಡಿಸುವಂತಹ ಪ್ರಯತ್ನಗಳಾಗ್ತವನು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಹಾಗೆ ಮಾಡಲಿಲ್ಲ. ಹಾಗಿದ್ರೆ ಸೋಲಿನ ಭೀತಿ ಕಾಡ್ತಾ ಇದೆಯಾ? ಏನ್ ಸಂದೇಶ ಹಾಗಿದ್ರೆ ಕಾಂಗ್ರೆಸ್ ಕೊಡೋದಕ್ಕೆ ಹೋಗ್ತಾ ಇದೆ? ರಾಯ್ಬರೇಲಿ ರಣಕಣಕ್ಕೆ ಬರೋದಾದ್ರೆ 1952ರಿಂದ 57ರಲ್ಲಿ ಫಿರೋಜ್ ಗಾಂಧಿ ಸ್ಪರ್ಧಿಸಿದಂತಹ ಕ್ಷೇತ್ರ, 67ರಿಂದ 80ರವರೆಗೆ ಇಂದಿರಾ ಪ್ರತಿನಿಧಿಸಿದಂತಹ ಕ್ಷೇತ್ರ. ಎಸ್, ಪ್ರಶಾಂತ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಶಾಂತ್, ರಾಯ್ಬರೇಲಿ ಬಗ್ಗೆ ನಾನು ನಿಮ್ಮನ್ನು ಪ್ರಶ್ನಿಸ್ತಾ ಇದ್ದೆ. ರಾಯ್ಬರೇಲಿ ವಿಚಾರಕ್ಕೆ ಬರೋದ್ರೆ ಅಲ್ಲಿ ಪ್ರಿಯಾಂಕರನ್ನ ಈ ಬಾರಿ ಕಣಕ್ಕಿಳಿಸಬಹುದು, ತಾಯಿ ಬಿಟ್ಟುಕೊಟ್ಟ ಕ್ಷೇತ್ರವನ್ನ ಈಗ ಮಗಳು ಮುಂದುವರಿಸ್ತಾರೇನೋ ಅನ್ನುವಂಥ ಮಾತುಗಳಿತ್ತು. ಯಾಕೆ ಪ್ರಿಯಾಂಕಾ ಅವರನ್ನ ಕಣಕ್ಕಿಳಿಸುವ ಪ್ರಯತ್ನಕ್ಕೆ ಕಾಂಗ್ರೆಸ್ ಮುಂದಾಗಲಿಲ್ಲ? ಏನ್ ಲೆಕ್ಕಾಚಾರ ಅಂತ ಹೇಳ್ತೀರಿ? ಇದು ರೈಟ್ ಟೈಮ್ ಅಲ್ವಾ ಹಾಗಿದ್ರೆ? ಪ್ರತಿಮಾ, ಮೇಲ್ನೋಟಕ್ಕೆ ನನಗನ್ಸುತ್ತೆ ರಾಹುಲ್ ಗಾಂಧಿ ಅವರನ್ನ ಸೇಫ್ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ. ಯಾಕಂದರೆ ರಾಹುಲ್ ಗಾಂಧಿ ಫಸ್ಟ್ ಪ್ರಯಾರಿಟಿ ಗಾಂಧಿ ಕುಟುಂಬದಲ್ಲಿ. ರಾಹುಲ್ ಗಾಂಧಿ ಒಂದು ವೇಳೆ ಪ್ರಿಯಾಂಕಾ ಗಾಂಧಿ ರಾಯ್ಬರೇಲಿಯಿಂದ ಸ್ಪರ್ಧಿಸಿದ್ರೆ ರಾಹುಲ್ ಗಾಂಧಿ ಎಲ್ಲಿಂದ ಸ್ಪರ್ಧಿಸಬೇಕು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಉಳಿಯುವ ಏಕೈಕ ಕ್ಷೇತ್ರ ಅಮೇಥಿ. ರಾಹುಲ್ ಗಾಂಧಿ ಅಮೇಥಿಗೆ ಹೋಗಿ ಸ್ಪರ್ಧಿಸಲಿಕ್ಕೆ ರೆಡಿ ಇಲ್ಲ, ಅಥವಾ ಕಾಂಗ್ರೆಸ್ ಕೂಡ ಮಾನಸಿಕವಾಗಿ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಕಳೆದ ಬಾರಿ ಗೆದ್ದಿದ್ದಾರೆ, ಮಗದೊಮ್ಮೆ ಗೆದ್ದರೆ ರಾಹುಲ್ ಗಾಂಧಿ ಅವರ ಪೊಸಿಷನ್ ಇನ್ ಕಾಂಗ್ರೆಸ್ ಪಾರ್ಟಿ ತುಂಬ ವೀಕ್ ಆಗುತ್ತೆ. ಈಗಾಗಲೇ 2019ರ ಸೋಲಿನ ನಂತರ ಅಧ್ಯಕ್ಷ ಪದವಿಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಿಟ್ಕೊಡ್ಬೇಕಾಗಿ ಬಂತು ಗಾಂಧಿ ಕುಟುಂಬ. ಪುನರಪಿ ರಾಹುಲ್ ಗಾಂಧಿ ಗೆಲ್ಲಬೇಕಾದ್ರೆ ಅಮೇಥಿಗಿಂತ ರಾಯ್ಬರೇಲಿ ಸೂಕ್ತ ಅಂತಕ್ಕಂಥ ತೀರ್ಮಾನವನ್ನು, ನನಗನ್ಸುತ್ತೆ ಪಾರ್ಟಿ ಈ ತೀರ್ಮಾನ ತೆಗೆದುಕೊಳ್ಳೋದಕ್ಕಿಂತ ಸೋನಿಯಾ, ಪ್ರಿಯಾಂಕಾ, ರಾಹುಲ್, ಆ ಕುಟುಂಬ ಈ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಹೀಗಾಗಿ ರಾಯ್ಬರೇಲಿಯಿಂದ ಪ್ರಿಯಾಂಕಾ ಸ್ಪರ್ಧಿಸೋದಾದರೆ ರಾಹುಲ್ ಗಾಂಧಿ ಎಲ್ಲಿಂದ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ರಾಹುಲ್ ಗಾಂಧಿ ಅವರಿಗೆ ಒಂದು ಫಸ್ಟ್ ಪ್ರಯಾರಿಟಿ ಕಾರಣದಿಂದ ರಾಯ್ಬರೇಲಿ ಕ್ಷೇತ್ರವನ್ನು ರಾಹುಲ್ ಗಾಂಧಿ ಸ್ಪರ್ಧಿಸುವ ತೀರ್ಮಾನ ತೆಗೆದುಕೊಂಡ ನಂತರ ಪ್ರಿಯಾಂಕಾಗೂ ಕೂಡ ಒಂದು ಆತಂಕ ಇದ್ದೇ ಇರುತ್ತೆ. ನಾನು ಹೋಗಿ ಮೊದಲ ಚುನಾವಣೆಯಲ್ಲೇ ಅಮೇಥಿಯಿಂದ ಸ್ಪರ್ಧಿಸಿ ನಂತರ ಸ್ಮೃತಿ ಇರಾನಿ ವಿರುದ್ಧ ಸೋತ್ರೆ ನನ್ನ ಪೊಲಿಟಿಕಲ್ ಸ್ಟ್ಯಾಂಡಿಂಗ್ ಕೂಡ ಕಡಿಮೆ ಆಗುತ್ತೆ, ಅದಕ್ಕಿಂತ ಚುನಾವಣೆ ನಿಲ್ಲದೆ ಇರೋದು ಸೂಕ್ತ ಅಂತಕ್ಕಂಥ ತೀರ್ಮಾನವನ್ನು ಗಾಂಧಿ ಕುಟುಂಬ ತೆಗೆದುಕೊಂಡಂತಿದೆ. ಪ್ರಿಯಾಂಕಾ ಗಾಂಧಿ ಪ್ರಚಾರ ಮಾಡ್ತಾರೆ. ರಾಹುಲ್ ಗಾಂಧಿ ವಯನಾಡ್ ನಂತರ 2ನೇ ಕ್ಷೇತ್ರವಾಗಿ ರಾಯ್ಬರೇಲಿ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ. ಒಂದು ನೋಡ್ಲಿಕ್ಕೆ ಸಿಗುತ್ತೆ, ಅಂದರೆ ಬಿ ಜೆ ಪಿ ಕೂಡ ಯಾವುದೇ ಸಂದರ್ಭದಲ್ಲಿ ರಾಯ್ಬರೇಲಿಯನ್ನು ಕೂಡ ಸುಲಭವಾಗಿ ಬಿಟ್ಕೊಡೋಕ್ಕೆ ತಯಾರಿರೋಲ್ಲ. ಅಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ, ಡ್ರಾಮ್ಯಾಟಿಕ್ ಡೆವಲಪ್ಮೆಂಟ್ಸ್ ಇವತ್ತು ಮಧ್ಯಾಹ್ನದವರೆಗೆ ನಡಿಬೋದು. ಯಾಕಂದರೆ ಕೊನೆ ದಿನ ಇವತ್ತು ನಾಮಪತ್ರ ಸಲ್ಲಿಕೆಗೆ. 99ರಲ್ಲಿ ನಿಮ್ಗೆ ನೆನಪಿದ್ರೆ ಬಳ್ಳಾರಿಯಲ್ಲಿ ಇದೇ ರೀತಿಯಾಗಿತ್ತು. ಸೋನಿಯಾ ಗಾಂಧಿ ಹೈದರಾಬಾದ್ಗೆ ಬಂದು ವಿಮಾನ ಪಾರ್ಕ್ ಮಾಡಿ ನಿಲ್ಲಿಸಲಾಗಿತ್ತು. ಅವರು ನಂದ್ಯಾಲ್ಗೆ ಹೋಗ್ತಾರೋ
ಅನಂತಪುರಕ್ಕೆ ಹೋಗ್ತಾರೋ, ಬೇರೆ ಬೇರೆ ಕ್ಷೇತ್ರದ ಬಗ್ಗೆ ಚರ್ಚೆಗಳು ನಡೀತಾ ಇದ್ವು. ನೆಲಗೊಂಡ ಕ್ಷೇತ್ರದ ಬಗ್ಗೆ ಕೂಡ ಚರ್ಚೆ ಆಗಿತ್ತು. Right. ಕೊನೆಯ ಗಳಿಗೆಯಲ್ಲಿ ಸೋನಿಯಾ ಗಾಂಧಿ ವಿಮಾನ ತೆಗೆದುಕೊಂಡು ಬಳ್ಳಾರಿಗೆ ಬಂದು ಇಳಿತಾರೆ. ಬಿಜೆಪಿ ಅದನ್ನ ಕಾಯ್ತಾ ಇರುತ್ತೆ. ಸುಷ್ಮಾ ಸ್ವರಾಜ್ ಬಂದು ಬೆಂಗಳೂರಿನಲ್ಲಿ ಕುಳಿತುಕೊಂಡಿರ್ತಾರೆ. ಎಲ್ಲಿ ಸ್ಪರ್ಧಿಸಿದ್ರು ನಾನು ಹೋಗಿ ನಾಮಪತ್ರ ಸಲ್ಲಿಸ್ತೀನಿ ಅಂತಕ್ಕಂಥದ್ದನ್ನ ಕೊನೆಯ ಗಳಿಗೆಯಲ್ಲಿ ಸುಷ್ಮಾ ಸ್ವರಾಜ್ ಬಂದು ಬಳ್ಳಾರಿಯಲ್ಲಿ ಸ್ಪರ್ಧಿಸ್ತಾರೆ. ಒಂದು ಎಪಿಕ್ ಫೈಟ್ ಬಳ್ಳಾರಿಯಲ್ಲಿ 99ರಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು. Right. ನನಗನ್ಸುತ್ತೆ ರಾಯ್ಬರೇಲಿಯಲ್ಲೂ ಕೂಡ ರಾಹುಲ್ ಗಾಂಧಿ ನಾಮಪತ್ರ ಸಲ್ಲಿಸಿದ ನಂತರ ಬಿಜೆಪಿ ಏನ್ ಮಾಡುತ್ತೆ ಅಂತಕ್ಕಂಥದ್ದು ಇವತ್ತಿನ ಡ್ರಾಮ್ಯಾಟಿಕ್ ಡೆವಲಪ್ಮೆಂಟ್ಸ್ ಮೇಲೆ ಅವಲಂಬಿತವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.